ಎಲ್ರಿಗೂ ನಮಸ್ತೆ. ಇವತ್ತಿನ ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ವಿದ್ಯಾರ್ಥಿ ವಿಜ್ಞಾನ ಮಂಥನ ಪರೀಕ್ಷೆ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕಡೆ ಇದು ತುಂಬಾ ವಿರಳವಾಗಿ ಬರೆಯುವಂತಹ ಪರೀಕ್ಷೆ, ಬಟ್ ತುಂಬಾ ಉತ್ತಮವಾದ ಪರೀಕ್ಷೆ ಅಂತ ಹೇಳಿ ನನಗೆ ಅನಿಸ್ತು. ಅದಕ್ಕೆ ಇದನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಹೇಳಿ ಇದನ್ನ ಹಂಚ್ಕೊಳ್ತಾ ಇದ್ದೇನೆ. ಮುಖ್ಯವಾಗಿ ವಿಜ್ಞಾನ ಮತ್ತು ಗಣಿತ ವಿಷಯಗಳಲ್ಲಿ ಆಸಕ್ತಿ ಇರುವ ಮಕ್ಕಳಿಗೊಂದು ಇದು ರಾಷ್ಟ್ರೀಯ ಮಟ್ಟದ ಅವಕಾಶ. ಹಾಗಂತೇಳಿ ರಾಷ್ಟ್ರೀಯ ಮಟ್ಟದಲ್ಲಿ ಹೋಗಬೇಕು ಅಂತ ಹೇಳಿ ಒಂದೇ ಸತಿ ಹೆದರಬೇಕು ಅಂತ ಹೇಳಿ ಇಲ್ಲ. ನಿಮ್ಮ ಶಾಲಾ ಮಟ್ಟದಲ್ಲಿ ನೀವು ಪರೀಕ್ಷೆಯನ್ನು ಬರೀತೀರಿ. ಮೊದಲನೇದಾಗಿ ಅಲ್ಲಿಂದ ಉತ್ತಮ ಅಂಕಗಳನ್ನು ಗಳಿಸಿದಲ್ಲಿ ನಿಮಗೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅವಕಾಶಗಳು ಸಿಗತ್ತೆ. ಸೊ ಇದು ಸುಮಾರು ಒಂದು 7 ವರ್ಷಗಳ ಕಾಲ ಬರೀಲಿಕ್ಕೆ ಅವಕಾಶ ಇರೋದ್ರಿಂದ ಅತ್ಯಂತ ಉತ್ತಮ ಪರೀಕ್ಷೆ. ನಮಗೆ ಜೀವನದಲ್ಲಿ ಮುಂದೆ ನಾವು ಬರೆಯಬಹುದಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಒಳ್ಳೆಯ ಬುನಾದಿ ಹಾಕಲಿಕ್ಕೆ ಯೋಗ್ಯವಾದಂತಹ ಪರೀಕ್ಷೆ. ಅದರ ಜೊತೆಗೆ ನಮಗೆ ಇದರಲ್ಲಿ ಸಕ್ಸಸ್ ಸಿಕ್ಕಿತು ಅಂತ ಹೇಳಿ ಆದರೆ ಉತ್ತಮ ಅವಕಾಶ, ಒಳ್ಳೊಳ್ಳೆಯ ವಿದ್ಯಾಸಂಸ್ಥೆಗಳನ್ನು, ಉತ್ತಮ ಮಟ್ಟದ ವಿಜ್ಞಾನಿಗಳನ್ನು, ಅವರ ಕೆಲಸಗಳನ್ನು, ಅವರ ಜೊತೆಗೆ ಕೆಲಸ ಮಾಡುವಂತಹ ಅವಕಾಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇರುವಂತಹ ಒಂದು ಪರೀಕ್ಷೆ ಅಂತ ಹೇಳುವಂತಹ ದೃಷ್ಟಿಕೋನದಿಂದ ಇದರ ಬಗ್ಗೆ ನಾನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಪರೀಕ್ಷೆ ಹಾಗಾದ್ರೆ ಯಾರಿಗೆ ಅಂತ ಹೇಳಿ ನಾವು ನೋಡಲಿಕ್ಕೆ ಹೋದ್ರೆ, ಈ ಪರೀಕ್ಷೆಯನ್ನ 6ನೇ ತರಗತಿಯಿಂದ 11ನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳು ಬರೆಯಬಹುದು. ಸೊ ಇದರಲ್ಲಿ 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳನ್ನ ಜೂನಿಯರ್ ಗುಂಪು ಅಂತ ಹೇಳಿ ಮಾಡ್ತಾರೆ. 9ರಿಂದ 11ನೇ ತರಗತಿಯ ಕಲಿಯುವ ಮಕ್ಕಳನ್ನ ಸೀನಿಯರ್ ಗುಂಪು ಅಂತ ಹೇಳಿ ಮಾಡ್ತಾರೆ. ಸೊ ಇದನ್ನು ಮುಖ್ಯವಾಗಿ ನಡೆಸುವಂತಹ ಒಂದು ಸಹಯೋಗ ಇರುವಂತಹ ಸಂಸ್ಥೆಗಳು ಯಾವುದು ಅಂತ ಹೇಳಿದರೆ, ವಿಜ್ಞಾನ ಭಾರತಿ ಎನ್ನುವಂತಹ ರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆ. ಅದೇ ರೀತಿ ನಮ್ಮ ಶಾಲಾ ಪಠ್ಯಪುಸ್ತಕಗಳನ್ನು ತಯಾರು ಮಾಡುವಂತಹ NCERT ಕೂಡ ಈ ಪರೀಕ್ಷೆಯ ಒಂದು ಭಾಗ. ಅದೇ ರೀತಿ NCMS ಎನ್ನುವಂತಹ ರಾಷ್ಟ್ರೀಯ ಸೈನ್ಸ್ ಮ್ಯೂಸಿಯಂಗಳ ಒಂದು ಕೌನ್ಸಿಲ್ ಕೂಡ ಇದರ ಸಹಯೋಗವನ್ನು ಹೊಂದಿದೆ. ಆದ ಕಾರಣ ಇದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಇದರ ಚೇರ್ಪರ್ಸನ್ಸ್ ಅಥವಾ ಇದರಲ್ಲಿ ಈ ಕಮಿಟಿಗಳಲ್ಲಿರುವ ಮೆಂಬರ್ಸ್ ಅನ್ನೆಲ್ಲ ನೋಡಿದರೆ ಅವರು ಇಸ್ರೋದಂತಹ ವೈಜ್ಞಾನಿಕ ಸಂಸ್ಥೆಯ ಪೂರ್ವ ನಿರ್ದೇಶಕರಿದ್ದಾರೆ ಇದರಲ್ಲಿ. ಅದೇ ರೀತಿ ಬೇರೆ ಬೇರೆ ಅತ್ಯುತ್ತಮ ಮಟ್ಟದ ಸಂಸ್ಥೆಗಳ ವಿಜ್ಞಾನಿಗಳೇ ಇದನ್ನು ಹ್ಯಾಂಡಲ್ ಮಾಡ್ತಾರೆ. ಆದ ಕಾರಣ ಮಕ್ಕಳಿಗೆ ಗಣಿತ, ವಿಜ್ಞಾನ, ಅದರ ಜೊತೆಗೆ ನಮ್ಮ ದೇಶದಲ್ಲಿ ವಿಜ್ಞಾನದಲ್ಲಾದ ಪ್ರಗತಿ, ಅದರ ಜೊತೆಗೆ ವರ್ಷಕ್ಕೆ ಒಬ್ಬ ವಿಜ್ಞಾನಿಯ, ವಿಶೇಷವಾದ ಮಹತ್ವವುಳ್ಳ ವಿಜ್ಞಾನಿಯ ಸ್ಟಡಿ ಮೆಟೀರಿಯಲ್ನ ಕೂಡ ಅವರೇ ಕೊಡ್ತಾರೆ. ಆ ಮೆಟೀರಿಯಲ್ನ ಸಹಾಯದಿಂದ ಈ ಪರೀಕ್ಷೆಯನ್ನು ಬರೆದು ನೀವು ಉತ್ತಮ ಅಂಕಗಳನ್ನು ಗಳಿಸಿದ್ದೇ ಆದರೆ ನಿಮಗೆ ಬೇರೆ ಬೇರೆ ಅವಕಾಶಗಳ ಜೊತೆಗೆ ಸಾಕಷ್ಟು ಪ್ರೋತ್ಸಾಹಕರ ಬಹುಮಾನಗಳು ಕೂಡ ಇದರಲ್ಲಿ ಇರುತ್ತೆ. ಅದನ್ನು ಇಂತಹ ಒಂದು ಗೋಲ್ಡನ್ ಅಪಾರ್ಚುನಿಟಿಯನ್ನು ನೀವು ಈಗಿನಲೇ ಪ್ರಯತ್ನ ಪಡಲಿಕ್ಕೆ ತಯಾರು ಮಾಡಿದ್ದೀರಿ ಅಂತ ಹೇಳಿ ಆದರೆ ಖಂಡಿತ ನಿಮ್ಮ ಒಂದು 5ರಿಂದ 7 ವರ್ಷಗಳ ಜರ್ನಿಯಲ್ಲಿ ಒಂದಲ್ಲ ಒಂದು ಅವಕಾಶವನ್ನಾದರೂ ನೀವು ಖಂಡಿತವಾಗಿ ಪಡೀಬಹುದು. ಅದರ ಮೂಲಕ ದೇಶದ ಅತ್ಯುನ್ನತ ಮಟ್ಟದ ಬುದ್ಧಿಜೀವಿಗಳ ಜೊತೆಗೆ, ಸೈಂಟಿಸ್ಟ್ಗಳ ಜೊತೆಗೆ ಒಂದು ಸಂವಾದವನ್ನು ಮಾಡುವಂತಹ ಅಪೂರ್ವ ಅವಕಾಶದ ಜೊತೆಗೆ ನೀವು ರಾಷ್ಟ್ರದ ವಿಜ್ಞಾನಕ್ಕೆ ಮತ್ತು ಗಣಿತ ವಿಭಾಗಕ್ಕೆ ನಿಮ್ಮದಾದ ಕೊಡುಗೆಯನ್ನು ಕೂಡ ಕೊಡಬಹುದು. ಅದೇ ರೀತಿ ಹಾಗಾದರೆ ಈ ಪರೀಕ್ಷೆಯಲ್ಲಿ ನೋಂದಣಿ ಮಾಡಿಕೊಳ್ಳುವಂತಹ ಬಗೆ ಹೇಗೆ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಹೋದರೆ, ಮೊದಲನೇದಾಗಿ ನೀವು vvm.org.in ಎನ್ನುವಂತಹ ವೆಬ್ಸೈಟ್ಗೆ ಹೋದರೆ ಅಲ್ಲಿ ರಿಜಿಸ್ಟ್ರೇಷನ್, ನೋಂದಾವಣಿ ಪ್ರಕ್ರಿಯೆ ಇರುತ್ತೆ. ಆ ನೋಂದಾವಣಿ ಪ್ರಕ್ರಿಯೆ ಪ್ರಕಾರ ನೀವು ಅದನ್ನು ಮಾಡಬೇಕಾಗತ್ತೆ. ಅವರು 2 ಬಗೆಯ ನೋಂದಾವಣಿಗಳನ್ನು ಪ್ರಮೋಟ್ ಮಾಡ್ತಿದ್ದಾರೆ. ಒಂದನೇದು ಸ್ಕೂಲ್ಸ್ಗಳ ಮೂಲಕ ಬಲ್ಕ್ ನಂಬರಲ್ಲಿ ಒಂದು 10 ಸ್ಟೂಡೆಂಟ್ಸ್ ಆದರೂ ಒಂದು ತರಗತಿಯಿಂದ, ಒಂದು ಶಾಲೆಯಿಂದ ನೋಂದಾವಣೆ ಆದರು ಅಂತ ಹೇಳಿ ಆದರೆ ಅವರಿಗೆ ಒಂದು ಥರದ ಅವಕಾಶವನ್ನು ಕೊಡ್ತಾರೆ. ಇನ್ನೊಂದು ಇಂಡಿವಿಜುವಲ್ ಆಗಿ ಕೂಡ ನಾವು ನೋಂದಾವಣೆ ಮಾಡಬಹುದು. ಸೊ ಈಗಾಗಲೇ 2024ರ ತಾತ್ಕಾಲಿಕ ನೋಂದಾವಣಿ ಪ್ರಾರಂಭ ಆಗಿದೆ. ಯಾರಿಗೆಲ್ಲ ಈ ಎಕ್ಸಾಮ್ ಬರೀಬೇಕು ಅಂತ ಹೇಳಿದೆಯೋ ಅವರು ಈ vvm.org.inಗೆ ಹೋಗಿ ನೋಂದಾವಣಿ ಮಾಡಿಕೊಳ್ಳಿ. ನೋಂದಾವಣಿ ಮಾಡಿಕೊಳ್ಳೋ ಮೊದಲು ನಿಮ್ಮಲ್ಲಿ ಅಂದರೆ ಮಕ್ಕಳ ಪೇರೆಂಟ್ಸಲ್ಲಿ ಮತ್ತು ಮಕ್ಕಳ ಪೇರೆಂಟ್ಸಲ್ಲಿ ಇರಲೇಬೇಕು. ಇಮೇಲ್ ID ಇದೆಯಾ ಅಂತ ಚೆಕ್ ಮಾಡಿಕೊಳ್ಳಿ.
ಮೊಬೈಲ್ ನಂಬರ್ ಇರೋದನ್ನು ಚೆಕ್ ಮಾಡಿಕೊಳ್ಳಿ. ಅದೇ ರೀತಿ ಒಬ್ಬ ಸ್ಟೂಡೆಂಟ್ ಈ ಎಕ್ಸಾಮನ್ನು ಬರೀಬೇಕು ಅಂತ ಹೇಳಿ ಆದರೆ 200 ರೂಪಾಯಿಗಳನ್ನು ಅದು ಫೋನ್ಪೇ ಮೂಲಕ ಅಥವಾ UPI ಟ್ರಾನ್ಸಾಕ್ಷನ್ನ ಮೂಲಕ ಕಟ್ಟಲಿಕ್ಕೆ ಕೂಡ ಇದರಲ್ಲಿ ಅವಕಾಶ ಇದೆ. ಸೊ ಈ ಥರ ಸುಲಭವಾಗಿ ಎಕ್ಸಾಮ್ ಕೂಡ ಮನೆಯಲ್ಲೇ ಕೂತು ಬರೀಲಿಕ್ಕೆ ಇರುವಂತಹ ಒಂದು ಅಪೂರ್ವವಾದ ಎಕ್ಸಾಮ್ ಇದಾಗಿರ್ತದೆ. ಸೊ ಬಹುಶಃ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಈ ಎಕ್ಸಾಮ್ ಇರ್ತದೆ. ಇದರ ಬಗ್ಗೆ ನಮಗೆ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿನ ವಿವರಗಳು ಸಿಗುವಂತಹ ಸಾಧ್ಯತೆ ಇದೆ. ಸೊ 2 ಹಂತಗಳಲ್ಲಿ ನಡೆಯುವ ಎಕ್ಸಾಮ್ಸ್ಗಳನ್ನು ಖಂಡಿತವಾಗಿ ಈ ವರ್ಷದಿಂದಲೇ ಯಾರೆಲ್ಲ 6ನೇ ಕ್ಲಾಸಿಂದ ಮುಂದಿನ 11ನೇ ಕ್ಲಾಸ್ನ ಒಳಗಿನ ಮಕ್ಕಳು ಇದ್ದೀರೋ ನೀವು ಇದನ್ನು ಪ್ರಯತ್ನ ಮಾಡಿದ್ದೀರಿ ಅಂತ ಹೇಳಿ ಆದರೆ ಯಾಕೆ ನಿಮ್ಮದು ಒಂದು ಅಪೂರ್ವ ಅವಕಾಶ ಆಗಬಹುದು ಎನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ನಿಮಗೆ ಇನ್ನಷ್ಟು ಮಾಹಿತಿಗಳು ಇದರಲ್ಲಿ ಬೇಕು ಅಂತ ಹೇಳಿ ಆದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಒಂದು ಬ್ರೋಷರನ್ನು ಹಾಕಿದ್ದೇನೆ. ಅದರ ಜೊತೆಗೆ ನೀವು ವೆಬ್ಸೈಟನ್ನು ಭೇಟಿ ಕೊಟ್ಟು ಅದರಲ್ಲಿ ರಿಜಿಸ್ಟರ್ ಆದರೆ ನಿಮಗೆ ಬಹಳ ಇನ್ನಷ್ಟು ಮಾಹಿತಿಗಳು ಸಿಗತ್ತೆ. ನಿಮಗೆ ಈ ಅಂಶ ಇಷ್ಟ ಆಯಿತು ಅಂತೇಳಿ ಆದರೆ ಈ ಎಕ್ಸಾಮ್ನ ಬಗ್ಗೆ ಮಾಹಿತಿ ಕೊಟ್ಟಿರೋದು ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಆದರೆ ಅದೇ ನಮ್ಮ ಈ ಒಂದು ಪ್ರಯತ್ನ ಸಾರ್ಥಕ ಅಂತ ಹೇಳಿ ತಿಳ್ತಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು.